ರೇಪ್ ಹೆಚ್ಚಳದ ಬಗ್ಗೆ ಮಾಜಿ ಮಂತ್ರಿ ಮೋಟಮ್ಮ ವಿವಾದ. ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣ. ಮಕ್ಕಳಿಗೆ ಅವರು ಗಟ್ಟಿತನವನ್ನ ಹೇಳಿಕೊಡೋದಿಲ್ಲ. ಆದ್ದರಿಂದ ಅತ್ಯಾಚಾರದ ಪಾಪದಲ್ಲಿ ತಾಯಂದಿರಿಗೂ ಪಾಲು ಇದೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾದವರನ್ನ ನೋಡಿ ಕಲಿಯುವಂತೆ ಹೆಣ್ಣು ಮಕ್ಕಳಿಗೆ ಪ್ರೇರಣೆ ಮಾಡ್ತಾರೆ. ಸ್ಲೀವ್ಲೆಸ್ ಬ್ಲೌಸ್, ಟ್ರಾನ್ಸ್ಪರೆಂಟ್ ಲಂಗ ಹಾಕಲು ತಾಯಂದಿರೇ ಅಲ್ಲಿ ಪ್ರೇರೇಪಿಸ್ತಾರೆ. ಇಂಥದ್ದನ್ನ ಕಲಿಸೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕೋದನ್ನ ಕಲಿಸಬೇಕು. ತಾಯಂದಿರಿಗೆ ಉಚಿತ ಸಲಹೆ ಕೊಟ್ಟ ಮಾಜಿ ಸಚಿವೆ ಮೋಟಮ್ಮ. ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಮಾತು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ರೇಪ್ ಹೆಚ್ಚಳದ ಬಗ್ಗೆ ಮಾಜಿ ಮಂತ್ರಿ ಮೋಟಮ್ಮ ವಿವಾದ. ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣರಾಗ್ತಾರೆ. ಮಕ್ಕಳಿಗೆ ಅವರು ಗಟ್ಟಿತನವನ್ನ ಹೇಳಿಕೊಡೋದಿಲ್ಲ. ಆದ್ದರಿಂದ ಅತ್ಯಾಚಾರದ ಪಾಪದಲ್ಲಿ ತಾಯಂದಿರಿಗೂ ಪಾಲು ಇದೆ. ಸಿನಿಮಾದವರನ್ನ ನೋಡಿ ಕಲಿಯುವಂತೆ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯನ್ನ ಕೊಡ್ತಾರೆ ತಾಯಂದಿರು. ಸ್ಲೀವ್ಲೆಸ್ ಬ್ಲೌಸ್, ಟ್ರಾನ್ಸ್ಪರೆಂಟ್ ಲಂಗ ಹಾಕಲು ತಾಯಂದಿರೇ ಪ್ರೇರೇಪಿಸ್ತಾರೆ. ಇಂಥದ್ದನ್ನ ಕಲಿಸೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕೋದನ್ನ ತಿಳಿಸ್ಕೊಡ್ಬೇಕು. ತಾಯಂದಿರಿಗೆ ಉಚಿತ ಸಲಹೆಯನ್ನ ಕೊಟ್ಟ ಮಾಜಿ ಸಚಿವೆ ಮೋಟಮ್ಮ. ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಮಾತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಈಗಾಗಲೇ ಸಮಾಜದಲ್ಲಿ ಯಾವ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ನಾವು ಕೂಡ ಗಮನಿಸಿದ್ವಿ. ಆದರೆ ಇದಕ್ಕೆ ಮೇನ್ ಆಗಿ ಅವರ ಪೋಷಕರು, ಅದರಲ್ಲೂ ಅವರ ತಾಯಂದಿರು ಅಲ್ಲಿ ಕಾರಣವಾಗ್ತಾರೆ. ಯಾಕಂದ್ರೆ ಅವರು ಹೇಗೆ ಬದುಕಬೇಕು, ಹೇಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಇನ್ನು ಅವರ ಈಗಿನ ಒಂದು ಜನರೇಷನ್ ಅಲ್ಲಿ ತೊಡುವಂತಹ ಬಟ್ಟೆಗಳ ವಿಚಾರಕ್ಕೆ ಆಗಿರ್ಬೋದು, ಇನ್ನು ಈಗಿನ ಒಂದು ಫ್ಯಾಷನ್ ವಿಚಾರದ ಸಂಬಂಧಪಟ್ಟಂತೆ ಇದೀಗ ಮೋಟಮ್ಮ ಮಾತನಾಡಿರುವಂಥದ್ದು. ಯಾಕಂದ್ರೆ ಈಗಿನ ತಾಯಂದಿರು ಸಹಿತ ಅದಕ್ಕೆ ಪ್ರೇರೇಪಿಸ್ತಾರೆ. ಅಂದ್ರೆ ಬಟ್ಟೆಗಳನ್ನ ಈ ರೀತಿಯಾಗಿ ಇರಬೇಕು, ಹೀಗೆ ಇರಬೇಕು ಅನ್ನುವಂಥ ಸಂಸ್ಕೃತಿಯನ್ನ ಕಲಿಸ್ಕೊಡೋದಿಲ್ಲ. ಆದರೆ ಟಿವಿ ಚಾನೆಲ್ಸ್ಗಳಲ್ಲಿ, ಟಿವಿ ಸಿನಿಮಾಗಳನ್ನ ನೋಡಿ ಅಲ್ಲಿ ಈ ರೀತಿಯಾಗಿ ಅಂದ್ರೆ ಕೆಲವೊಂದಿಷ್ಟು ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಪ್ರೇರೇಪಿಸ್ತಾರೆ. ಇದು ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣ ಆಗ್ತಾರೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಹಾಗಾದ್ರೆ ಬಟ್ಟೆಯನ್ನ ಈ ರೀತಿಯಾಗಿ ಹಾಕೊಂಡ್ ಬಿಟ್ರೆ ಈ ರೀತಿಯಾದಂಥ ಅತ್ಯಾಚಾರಗಳು ನಡೆದು ಬಿಡ್ತಾವ ಅಂತ ಹೇಳೋದಾದ್ರೆ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ಈಗಿನ ಒಂದು ಮನಸ್ಥಿತಿಗಳನ್ನ ನಾವು ಎಲ್ಲಾ ರೀತಿಯಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಬಟ್ಟೆಗಳ ಮೇಲೆ ಇದೆಲ್ಲ ನಿಂತಿದೆ ಅನ್ನುವಂಥದ್ದು ಕೂಡ ಅಲ್ಲಿ ತಪ್ಪಾದಂತಹ ಮಾಹಿತಿ. ಯಾಕಂದ್ರೆ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಅಂತ ಒಂದು ಮನಸ್ಥಿತಿಯನ್ನ ತಗೊಂಡು ಬರ್ತಾ ಇದ್ದಂಥ ಪುರುಷರ ಬಗ್ಗೆ ನಾವು ಅಲ್ಲಿ ಏನು ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರು ನೋಡುವಂಥ ದೃಷ್ಟಿ ಆಗಿರ್ಬೋದು, ಪುರುಷ ಸಮಾಜ ಅಲ್ಲಿ ನೋಡುವಂಥ ದೃಷ್ಟಿ ಆಗಿರ್ಬೋದು, ಇದುಗಳ ಬಗ್ಗೆ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಈ ಒಂದು ವಿಚಾರದ ಕುರಿತಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ಹೇಳ್ತಾರೆ ಬಟ್ಟೆಯನ್ನ ಈ ರೀತಿಯಾಗಿ ಹಾಕೊಂಡ್ಬಿಟ್ರೆ ಆ ರೀತಿಯಾದಂಥ ಮನಸ್ಥಿತಿ ಹೇಗೆ ಬಂದ್ಬಿಡುತ್ತೆ ಅನ್ನುವಂಥ ಮಾತುಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಸ್ಕೃತಿಯ ರೀತಿಯಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳನ್ನ ಧರಿಸಬೇಕಾಗುತ್ತೆ ಅನ್ನುವಂಥ ಮತ್ತೊಂದು ಕಡೆ ಚರ್ಚೆ ಇದೀಗ ಗ್ರಾಸವಾಗ್ತಾ ಇರುವಂತದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕಿಯಾದಂತ ಮೋಟಮ್ಮ ಅವರು ಈ ರೀತಿಯಾಗಿ ತಾಯಂದಿರಿಗೆ ಒಂದು ರೀತಿಯಾದ ಸಲಹೆಯನ್ನ ಕೊಟ್ಟಿದ್ದಾರೆ.